ಹಾಯ್ ಎಲ್ಲ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಈಗ ಇಡ್ಲಿಗೆ ಹಿಟ್ಟು ರುಬ್ಬಿದ್ದೀನಿ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ. ಈ ಚಳಿಗಾಲದಲ್ಲಿ ಹಿಟ್ಟು ಉಬ್ಬೋದೇ ಇಲ್ಲ ಫ್ರೆಂಡ್ಸ್. ಅದರಿಂದ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತೀನಿ ನೋಡಿ. ಆ ಥರ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಹಿಟ್ಟು ಹಗುರ ಆಗೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಿಟ್ಟು ತುಂಬ ಚೆನ್ನಾಗಾಗುತ್ತೆ ಇಡ್ಲಿ. ಮತ್ತು ನಾನು ಇತ್ತಿಗೆ ಬೇಳೆ ಸಾಂಬಾರು ಮಾಡೋಣ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಇತ್ತಿಗೆ ಬೇಳೆ ಸಾಂಬಾರು ಮಾಡೋಣ ಅಂತ. ಎಲ್ಲರ ಮನೇಲಿ ಇತ್ತಿಗೆ ಬೇಳೆ ಸಾಂಬಾರೇ ಇವಾಗ. ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಚಿತ್ರಾನ್ನ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಅವರೆಕಾಳು ಸೀಸನಲ್ಲಿ. ಅದರಿಂದ ನಾನು ಇತ್ತಿಗೆ ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಡ್ಲಿಗೆ ತುಂಬ ಚೆನ್ನಾಗಾಗುತ್ತೆ. ಈ ಎಣ್ಣೆ ಹಾಕ್ಬಿಟ್ಟು ಮತ್ತು ಇತ್ತಿಗೆ ಬೇಳೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ ಫ್ರೈ ಮಾಡಬೇಕು ಇತ್ತಿಗೆ ಬೇಳೆನ. ಆವಾಗ ಸ್ಮೆಲ್ ಹೋಗುತ್ತೆ ಮತ್ತು ಕಾಳು ಕದ್ರಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು ಸಾಂಬಾರು. ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ, ಅವರೆಕಾಯಿ ತುಂಬ ಚೆನ್ನಾಗಿ ಸೊಗಡು ಅಂತ ಹೇಳ್ತಾರಲ್ಲ, ಆ ಥರ ಸಿಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಚಪಾತಿಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಇತ್ತಿಗೆ ಬೇಳೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನಾನು ಮಸಾಲೆ ರುಬ್ಬಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿರೋದು. ಇದನ್ನು ಚೆನ್ನಾಗಿ ಎಣ್ಣೆ ಫ್ರೈ ಮಾಡಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಆ ಥರ ಎಣ್ಣೆ ಫ್ರೈ ಮಾಡಬೇಕು. ಈ ಥರ ಮಾಡೋದ್ರಿಂದ ಇತ್ತಿಗೆ ಬೇಳೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫುಲ್ಲು ನೀರಿನ ಅಂಶ ಹೋಗಬೇಕು. ಈ ಕಡೆ ಸಾಂಬಾರು ರೆಡಿ ಆಯಿತು. ನಾನು ಫುಲ್ಲು ವೀಡಿಯೋ ಏನು ತೋರಿಸಿಲ್ಲ. ಸಾಂಬಾರು ಮಾಡೋದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇತ್ತಿಗೆ ಬೇಳೆ ಸಾಂಬಾರು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಕಾಳು ಒಂಚೂರು ಕದ್ರಿಲ್ಲ, ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ. ಇಲ್ಲಿ ನಾನು ಸ್ವಲ್ಪ ಬಾಣಲೆಗೆ ಬೇರೆ ಸೈಡಲ್ಲಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಾಣಲೆಲಿ ಏನಕ್ಕೆ ಮಾಡ್ಕೊತಾ ಇದ್ದೀನಿ ಅಂದರೆ, ಇದಕ್ಕೆ ಮೊಟ್ಟೆ ಹಾಕೋಣ ಅಂತ ಮಾಡ್ಕೊತಾ ಇದ್ದೀನಿ. ಮುದ್ದೆಗೆ ತುಂಬ ಚೆನ್ನಾಗಾಗುತ್ತೆ ಇತ್ತಿಗೆ ಬೇಳೆ ಸಾರು ಮೊಟ್ಟೆ ಹಾಕೋದ್ರಿಂದ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಮೊಟ್ಟೆ ಹಾಕ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಈ ಥರ ನೀವೊಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಮೊಟ್ಟೆ ಸಪ್ರೇಟಾಗಿ ಬಿಟ್ಕೋಬೇಕು ಅಲ್ಲಲ್ಲಿ. ಅದನ್ನು ನಿಧಾನಕ್ಕೆ ಚೌಟಲ್ಲಿ ಅಲ್ಲಾಡಿಸ್ಬೇಕು. ಫುಲ್ ಮಿಕ್ಸ್ ಮಾಡಿದ್ರೆ ಫುಲ್ ಕದ್ರು ಬಿಡುತ್ತೆ. ಹಂಗೆ ಸೈಡಲ್ಲೇ ಸುಮ್ಮನೆ ಹಿಂಗೆ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ. ಆಯಿತು ಫ್ರೆಂಡ್ಸ್, ಇವಾಗ ಮೊಟ್ಟೆನೂ ಹಾಕಿ ಇತ್ತಿಗೆ ಬೇಳೆ ಸಾಂಬಾರು ರೆಡಿ ಮಾಡಿದ್ದೀನಿ ಮುದ್ದೆಗೆ. ಈ ಕಡೆ ಇಡ್ಲಿಗೂ ಸಾಂಬಾರು ರೆಡಿ ಆಯಿತು. ಈಗ ಅಡುಗೆ ಮನೆ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಬರ್ತೀನಿ. ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಆಯ್ತು. ಈಗ ಅಡುಗೆ ಆದಮೇಲೆ ಒಂದು ಸತಿ ಎಲ್ಲ ನೀಟಾಗಿ ಹಿಂಗೆ ಮಾಡಿಬಿಟ್ಬಿಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಸಾಂಬಾರು ಹಿಂಗಾಗಿದೆ ಮುದ್ದೆಗೆ. ತುಂಬ ಚೆನ್ನಾಗಾಗುತ್ತೆ. ಈ ಕಡೆ ಇಡ್ಲಿಗೂ ಸಾಂಬಾರು ರೆಡಿ ಆಯಿತು. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಕಾಳು ಒಂಚೂರು ಕದ್ರಿಲ್ಲ, ಎಷ್ಟು ಚೆನ್ನಾಗಾಗಿದೆ. ಅಡುಗೆ ಮನೆಯೆಲ್ಲ ಕ್ಲೀನಾಗಿದೆ. ಕಾಳು ತೋರಿಸ್ತೀನಿ. ಈ ಕಡೆ ಮುದ್ದೆನೂ ರೆಡಿಯಾಗಿದೆ. ಇಡ್ಲಿ ಹಿಟ್ಟನ್ನು ರುಬ್ಬಿದ್ದೀನಿ. ಈಗ ಕಾಳು ತೋರಿಸ್ತೀನಿ. ಒಂಚೂರು ಕದ್ರಲ್ಲ ಫ್ರೆಂಡ್ಸ್. ನೀವು ಈ ಥರ ಬೇಯಿಸ್ಕೊಂಡ್ರೆ 2-3 ಸಲ ಕುದಿಸಿದ್ರೂ ಸಾಂಬಾರು ಮಾತ್ರ ಕಾಳು ಏನೂ ಆಗೋಲ್ಲ. ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಈ ಥರ ಇಷ್ಟು ಬೆಂದಿರಬೇಕು. ಒಂದು 3/4 ಭಾಗ ಬೆಂದಿರಬೇಕು ಕಾಳು. ನಾವು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ಪ್ರೆಸ್ ಆಗಬೇಕು. ಆ ಥರ ಬೆಂದಿದ್ರೆ ಸಾಕಾಗುತ್ತೆ. ನನ್ನ ಮಗಳು ತೋರಿಸು ಅಂತ ಬಂದಳು, ಅದಕ್ಕೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಬೆಂದಿದ್ರೆ ಸಾಕು. ನೋಡಿ, ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಇಷ್ಟು ಬೆಂದಿರಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ಕದ್ರದೇ ಇಲ್ಲ ಕಾಳು. ನೀವೊಂದು ಸತಿ ಈ ಥರ ಟ್ರೈ ಮಾಡಿ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಕಾಳನ್ನ. ಆವಾಗ ಸ್ಮೆಲ್ಲೂ ಇರಲ್ಲ ಮತ್ತು ತುಂಬ ಚೆನ್ನಾಗೂ ಆಗುತ್ತೆ ಸಾಂಬಾರು. ಆಯಿತು, ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಈಗ ಬಟ್ಟೆ ಎಲ್ಲ ಒಗೆದಿದ್ದೆ, ಅದನ್ನೆಲ್ಲ ಎತ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಬೀಳ್ತೀವಿ ಅಂದರೆ ನಮ್ಮ ಜೀವನ ಚೆನ್ನಾಗಿರಬೇಕು, ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂತಲ್ವ ಫ್ರೆಂಡ್ಸ್. ಯಾರೇ ಅಕ್ಕಪಕ್ಕದವರಾಗಿರ್ಬೋದು, ಯಾರೇ ಏನೇ ಮಾತಾಡೋ ತಲೆ ಕೆಡಿಸ್ಕೋಬೇಡಿ. ನಾವು ನಮಗೋಸ್ಕರ ಬದುಕೋಣ ಅಂತೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.